ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಒಂದು ಹೊಸ ಅಡ್ವಾನ್ಸ್ಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ಕೊಡ್ತಾ ಇದ್ದೀನಿ. ನಾಟ್ ಓನ್ಲಿ ಬಟ್ ಆಲ್ಸೋ. ಇದರಿಂದ ನಾವು ಹೇಗೆ ಸೆಂಟೆನ್ಸ್ ಮಾಡಬೇಕು, ಯಾವ ಸಿಚುವೇಷನಲ್ಲಿ ಹೇಳಬೇಕು, ಆ್ಯಂಡ್ ತುಂಬ ಜನ ಇದನ್ನು ತಪ್ಪಾಗಿ ಕೂಡ ಯೂಸ್ ಮಾಡ್ತಾರೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೀವು ಅಡ್ವಾನ್ಸ್ಡ್ ಲೆವೆಲ್ನಲ್ಲಿ ಸೆಂಟೆನ್ಸ್ ಮಾಡ್ಬೋದು, ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು. ಆ್ಯಂಡ್ ಇದೇ ಥರದ್ದು ಇನ್ನೊಂದು ಸ್ಟ್ರಕ್ಚರ್ ಕೂಡ ಇದೆ, ಅದನ್ನು ನಾನು ಎಂಡಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಎಲ್ಲೂ ಮಿಸ್ ಮಾಡಬೇಡಿ, ಪೂರ್ತಿ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ನಾಟ್ ಓನ್ಲಿ ಡ್ಯಾಶ್ ಬಟ್ ಆಲ್ಸೋ. ಸೊ ಈ ಸ್ಟ್ರಕ್ಚರ್ ಕನ್ನಡದಲ್ಲಿ ನಾವು ಈ ಥರ ಹೇಳ್ತೀವಿ ನೋಡಿ, ಡ್ಯಾಶ್ ಮಾತ್ರ ಅಲ್ಲ, ಡ್ಯಾಶ್ ಕೂಡ. ಸೊ ಅಲ್ಲಿ ನಾವು ಸೆಂಟೆನ್ಸ್ನ ಹಾಕ್ತೀವಿ. ವಿ ಯೂಸ್ ಇಟ್ ವೆನ್ ವಿ ಹ್ಯಾವ್ ಟೂ ಥಿಂಗ್ಸ್, ಅಂದರೆ ನಾವು ಎರಡು ವಿಷಯಗಳ ಬಗ್ಗೆ ಮಾತಾಡ್ತಿರ್ತೀವಿ ಆ್ಯಂಡ್ ಆ ಎರಡನೇ ವಿಷಯಕ್ಕೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು, ಅದಕ್ಕೆ ನಾವು ಎಕ್ಸ್ಟ್ರಾ ಎಂಫಸಿಸ್ನ ಕೊಟ್ಟು ಹೇಳಬೇಕು, ಆವಾಗ ನಾವು ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಶಿ ಈಸ್ ಬ್ಯೂಟಿಫುಲ್ ಆ್ಯಂಡ್ ಸ್ಮಾರ್ಟ್ ಅಂತ ನಾನು ಹೇಳಿದೆ, ಅಂದರೆ ಅವಳು ಬ್ಯೂಟಿಫುಲ್ ಗಳೇ ಆ್ಯಂಡ್ ಇಂಟೆಲಿಜೆಂಟ್. ಸ್ಮಾರ್ಟ್ ಅಂದರೆ ಇಲ್ಲಿ ಇಂಟೆಲಿಜೆಂಟ್. ಓಕೆ, ಸೊ ಇದು ಒಂದು ನಾರ್ಮಲ್ ಸೆಂಟೆನ್ಸ್, ನ್ಯೂಟ್ರಲ್ ಆಗಿದೆ. ಇಲ್ಲಿ ನಾವು ಯಾವ ವರ್ಡ್ನು ಕೂಡ ಹೆಚ್ಚು ಸ್ಟ್ರೆಸ್ ಮಾಡಿ ಹೇಳ್ತಿಲ್ಲ, ನಾರ್ಮಲ್ ಟೋನಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಈ ಸಿಚುವೇಶನ್ ನೋಡಿ, ತುಂಬ ಜನ ಅವಳು ಬ್ಯೂಟಿಫುಲ್ ಅಂತ ಅಂದ್ಕೊಂಡಿದ್ರು, ಬಟ್ ನನಗೆ ಗೊತ್ತಾಯಿತು ಅವಳು ತುಂಬ ಇಂಟೆಲಿಜೆಂಟ್ ಕೂಡ ಇದ್ದಾಳೆ ಅಂತ. ಆವಾಗ ನಾನು ಈ ಥರ ಹೇಳ್ತೀನಿ, ಶಿ ಈಸ್ ನಾಟ್ ಓನ್ಲಿ ಬ್ಯೂಟಿಫುಲ್. ನೋಡಿ, ಶಿ ಈಸ್ ನಾಟ್ ಓನ್ಲಿ ಬ್ಯೂಟಿಫುಲ್ ಬಟ್ ಆಲ್ಸೋ ವೆರಿ ಸ್ಮಾರ್ಟ್. ಬ್ಯೂಟಿಫುಲ್ ಆ್ಯಂಡ್ ಸ್ಮಾರ್ಟ್ ಈ ವರ್ಡ್ನ ನಾನು ಸೆಪರೇಟ್ ಮಾಡಿದ್ದೀನಿ ಬಟ್ ಆಲ್ಸೋ ಇಂದ. ಶಿ ಈಸ್ ನಾಟ್ ಓನ್ಲಿ ಬ್ಯೂಟಿಫುಲ್ ಬಟ್ ಆಲ್ಸೋ ವೆರಿ ಸ್ಮಾರ್ಟ್ ಅಂದರೆ ಅರ್ಥ, ಅವಳು ಬ್ಯೂಟಿಫುಲ್ ಮಾತ್ರ ಅಲ್ಲ, ತುಂಬ ಸ್ಮಾರ್ಟ್ ಕೂಡ ಇದ್ದಾಳೆ, ತುಂಬ ಇಂಟೆಲಿಜೆಂಟ್ ಕೂಡ ಇದ್ದಾಳೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಸೆಕೆಂಡ್ ಪಾರ್ಟ್ ಏನಿದೆಲ್ಲ, ವೆರಿ ಸ್ಮಾರ್ಟ್, ಅದಕ್ಕೆ ಎಕ್ಸ್ಟ್ರಾ ಎಂಫಸಿಸ್ ಬಂತೀಗ. ಫಸ್ಟ್ ಸೆಂಟೆನ್ಸ್ನಲ್ಲಿ ಬಂದಿರಲಿಲ್ಲ, ಇಲ್ಲೀಗ ಅದನ್ನು ನಾನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ, ಅದನ್ನು ಒಂದು ಅಡಿಷ್ನಲ್ ಆಗಿ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ಈಗ ಫೋಕಸ್ ಹೋಗ್ತಿದೆ ಜಾಸ್ತಿ. ಆವಾಗ ನೀವು ಈ ಸ್ಟ್ರಕ್ಚರ್ನ ಯೂಸ್ ಮಾಡಬೇಕು. ಆ್ಯಂಡ್ ನೆನ್ಪಿಟ್ಟುಕೊಳ್ಳಿ, ಬಟ್ ಆಲ್ಸೋ ಹಿಂದೆ ಏನಿದೆ, ಬ್ಯೂಟಿಫುಲ್ ಇದೆ ಅಡ್ಜೆಕ್ಟಿವ್, ಸ್ಮಾರ್ಟ್ ಅನ್ನೋದು ಕೂಡ ಅಡ್ಜೆಕ್ಟಿವ್. ಅಂದರೆ ಎರಡೂ ಅಡ್ಜೆಕ್ಟಿವೇ ಆಗಿರಬೇಕು, ಅವ್ರು ಎರಡು ನೌನ್ ಆಗಿರಬೇಕು, ಅವ್ರು ಎರಡು ವರ್ಬ್ ಆಗಿರಬೇಕು. ಈ ಸೆಂಟೆನ್ಸ್ ಈ ಥರ ಬ್ಯಾಲೆನ್ಸ್ಡ್ ಆಗಿರಬೇಕು, ರೈಟ್? ಆ್ಯಂಡ್ ಆಲ್ಸೋನ ನೀವು ಲಾಸ್ಟ್ನಲ್ಲೂ ಕೂಡ ಹಾಕಬಾರ್ದು. ಶಿ ಈಸ್ ನಾಟ್ ಓನ್ಲಿ ಬ್ಯೂಟಿಫುಲ್ ಬಟ್ ವೆರಿ ಸ್ಮಾರ್ಟ್ ಆಲ್ಸೋ, ಈ ಥರ ಹೇಳಬೇಡಿ. ಬಟ್ ಆಲ್ಸೋ ಒಂದೇ ಜೊತೆಗೆ ಇರಬೇಕು. ಟೂ ಕೂಡ ನೀವು ಯೂಸ್ ಮಾಡಬೇಡಿ, ಯಾಕೆಂದರೆ ಅದು ಸ್ಟ್ರಕ್ಚರ್ ಅದೇ ಥರನೇ ಇದೆ. ನೀವು ಎರಡು ಅಡ್ಜೆಕ್ಟಿವ್ ಯೂಸ್ ಮಾಡ್ತಿದ್ರೆ ಸೇಮ್ ಕೈಂಡ್ ಆಫ್ ಅಡ್ಜೆಕ್ಟಿವ್ಸ್ ಯೂಸ್ ಮಾಡಿ, ಅಂದರೆ ಎರಡೂ ಪಾಸಿಟಿವ್ ಅಡ್ಜೆಕ್ಟಿವ್ಸ್ ಅಥವಾ ಎರಡೂ ನೆಗೆಟಿವ್ ಅಡ್ಜೆಕ್ಟಿವ್ಸ್ ಇರಬೇಕು. ನೋಡಿ, ನೀವೇನಾದ್ರೂ ಈ ಥರ ಹೇಳಿದ್ರೆ ರಾಂಗ್. ಶಿ ಈಸ್ ನಾಟ್ ಓನ್ಲಿ ಬ್ಯೂಟಿಫುಲ್ ಬಟ್ ಆಲ್ಸೋ ಆ್ಯರೋಗೆಂಟ್. ಈ ಸೆಂಟೆನ್ಸ್ನಲ್ಲಿ ಏನು ಮಿಸ್ಟೇಕ್ ಇದೆ, ಬ್ಯೂಟಿಫುಲ್ ಅನ್ನೋದೊಂದು ಪಾಸಿಟಿವ್ ಅಡ್ಜೆಕ್ಟಿವ್, ಆ್ಯರೋಗೆಂಟ್ ಅಂದ್ರೇನು, ಅಹಂಕಾರಿ, ಬಟ್ ಇದು ನೆಗೆಟಿವ್ ಅಡ್ಜೆಕ್ಟಿವ್. ಇದು ಈಗ ಸೆಂಟೆನ್ಸ್ ಪ್ಯಾರಲಲ್ ಆಗಿಲ್ಲ, ಅಂದರೆ ಅವಳು ಬ್ಯೂಟಿಫುಲ್ ಮಾತ್ರನೇ ಇಲ್ಲ ಅಂತ ಹೇಳೋವಾಗ ಮತ್ತೇನೋ ಇನ್ನೊಂದು ಪಾಸಿಟಿವ್ ಕ್ವಾಲಿಟಿನೇ ಹೇಳಬೇಕು, ನೆಗೆಟಿವ್ ಕ್ವಾಲಿಟಿನೇ ಹೇಳಬಾರ್ದು. ಅರ್ಥ ಆಯ್ತಲ್ಲ? ಆ್ಯಂಡ್ ಈ ಥರನೂ ಹೇಳಬಾರ್ದು ನೀವು, ಶಿ ಈಸ್ ನಾಟ್ ಓನ್ಲಿ ಬ್ಯೂಟಿಫುಲ್ ಬಟ್ ಆಲ್ಸೋ ಅ ಸಿಂಗರ್. ನೋ, ಸಿಂಗರ್ ಅನ್ನೋದು ನೌನ್ ಆಯಿತು, ಈ ಥರ ಹೇಳಬಾರ್ದು. ಅವ್ರು ಎರಡನ್ನೂ ನೌನ್ ಮಾಡಿ ನೀವು, ಶಿ ಈಸ್ ನಾಟ್ ಓನ್ಲಿ ಅನ್ ಆ್ಯಕ್ಟರ್ ಬಟ್ ಆಲ್ಸೋ ಅ ಸಿಂಗರ್. ಹಾಂ, ಇದು ಕರೆಕ್ಟ್. ಅವಳು ಆ್ಯಕ್ಟರ್ ಮಾತ್ರನೇ ಅಲ್ಲ, ಒಳ್ಳೆ ಸಿಂಗರ್ ಕೂಡ ಅಂತ ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ವರ್ಬ್ಸ್ನ ಕೂಡ ನೀವು ಯೂಸ್ ಮಾಡ್ಬೋದು. ಶಿ ನಾಟ್ ಓನ್ಲಿ ಆ್ಯಕ್ಟ್ಸ್. ನೋಡಿ, ಶಿ ಈಸ್ ಅಲ್ಲ, ಡಸ್ ಅಲ್ಲ ಅಲ್ವಾ, ಶಿ ಆ್ಯಕ್ಟ್ಸ್. ಶಿ ನಾಟ್ ಓನ್ಲಿ ಆ್ಯಕ್ಟ್ಸ್ ಬಟ್ ಆಲ್ಸೋ ಸಿಂಗ್ಸ್. ಅವಳು ಆ್ಯಕ್ಟ್ ಮಾತ್ರನೇ ಮಾಡಲ್ಲ, ಹಾಡನ್ನ ಕೂಡ ಹಾಡ್ತಾಳೆ. ಸೊ ಇಲ್ಲಿ ಆ್ಯಕ್ಟ್ ಆ್ಯಂಡ್ ಸಿಂಗ್ ಇವೆರಡು ಏನು, ವರ್ಬ್ಗಳು ಅಲ್ವಾ? ಸೊ ನೀವು ವರ್ಬ್ ಲಿಸ್ಟ್ ಕಲ್ತಿದ್ದೀರಲ್ವಾ, ವರ್ಬ್ಸ್ನ 5 ಫಾರ್ಮ್ಸ್ ಹೇಳ್ಕೊಟ್ಟಿದ್ದೀನಿ. ಪಾಸ್ಟ್ ಅಂದ್ರೆ ಏನು, ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಏನು, ಎರಡಕ್ಕೂ ಡಿಫ್ರೆನ್ಸ್ ಏನು, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು, ಎಸ್ ಫಾರ್ಮ್ ಯಾವಾಗ ಬರುತ್ತೆ, ಇದನ್ನೆಲ್ಲ ನಾನು ಆಲ್ರೆಡಿ ಓಲ್ಡ್ ಕ್ಲಾಸ್ನಲ್ಲಿ ಕವರ್ ಮಾಡಿದ್ದೀನಿ. ನೀವು ನೋಡಿದರೆ ನಿಮ್ಗೆ ಇವೆಲ್ಲ ಅರ್ಥ ಆಗುತ್ತೆ. ಮತ್ತೆ ನಾನು ಇಲ್ಲಿ ಅದ್ರ ಡೀಟೇಲಲ್ಲಿ ಹೋಗಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಹಿ ಈಸ್ ನಾಟ್ ಓನ್ಲಿ ಆ್ಯರೋಗೆಂಟ್ ಬಟ್ ಆಲ್ಸೋ ಸೆಲ್ಫಿಶ್. ಹಾಂ, ಇದು ಕರೆಕ್ಟ್, ಯಾಕೆಂದರೆ ಇಲ್ಲಿ ಎರಡು ನೆಗೆಟಿವ್ ಅಡ್ಜೆಕ್ಟಿವ್ಸ್ ಇದೆ, ಆ್ಯರೋಗೆಂಟ್, ಸೆಲ್ಫಿಶ್. ಓಕೆ, ನಾವು ಈ ಥರ ಹೇಳಬಾರ್ದಾ, ಈಸ್ ನಾಟ್ ಓನ್ಲಿ ಆ್ಯರೋಗೆಂಟ್ ಬಟ್ ಆಲ್ಸೋ ಹಿ ಈಸ್ ಸೆಲ್ಫಿಶ್ ಅಂತ? ನೋ, ಹೇಳಬೇಕಾಗಿಲ್ಲ. ನೀವು ಮತ್ತೆ ಮತ್ತೆ ವರ್ಡ್ಸ್ನ ರಿಪೀಟ್ ಮಾಡಬಾರ್ದು. ಹಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಫನಿ. ಹಾಂ, ಹೇಳ್ಬೋದು, ಎರಡೂ ಕೂಡ ಅವನ ಕ್ವಾಲಿಟಿ ಹೇಳ್ತಾ ಇದೆ ಪಾಸಿಟಿವ್ ವೇನಲ್ಲಿ. ಬಟ್ ಈ ಥರ ಹೇಳಬೇಡಿ, ಹಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಹ್ಯಾಸ್ ಅ ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್. ನೋ, ಇಲ್ಲಿ ನಾವು ಕಂಪ್ಲೀಟ್ ಒಂದು ಸೆಂಟೆನ್ಸ್ನ ಹಾಕ್ತಾ ಇದ್ದೀವಿ, ಬಟ್ ಇಲ್ಲಿ ಬರೀ ಒಂದು ಅಡ್ಜೆಕ್ಟಿವ್ ಇದೆ, ಬಟ್ ಇಲ್ಲಿ ವರ್ಬ್ ಕೂಡ ಬಂತು ಹ್ಯಾಸ್ ಅಂತ. ಈ ಥರ ಬರಬಾರ್ದು, ಬ್ಯಾಲೆನ್ಸ್ ಆಗಿಲ್ಲ, ಇಲ್ಲಿ ಪ್ಯಾರಲಲ್ ಆಗಿಲ್ಲ. ಬಂದರೆ ಎರಡೂ ಕಡೆ ವರ್ಬ್ ಬರಬೇಕು. ಆ್ಯಂಡ್ ನೆಕ್ಸ್ಟ್ ನೋಡಿ, ಟೀಚಿಂಗ್ ಇಸ್ ನಾಟ್ ಓನ್ಲಿ ಅ ಜಾಬ್ ಬಟ್ ಆಲ್ಸೋ ಆ್ಯನ್ ಆರ್ಟ್. ಅಂದರೆ ಅದು ಬರೀ ಜಾಬ್ ಮಾತ್ರನೇ ಅಲ್ಲ, ಅದೊಂದು ಆರ್ಟ್ ಕೂಡ.
ಆ್ಯಂಡ್ ಈಗ ಕೇರ್ಫುಲ್ಲಾಗಿ ನೋಡಿ, ಹಿ ಅಬ್ಯೂಸ್ಡ್ ನಾಟ್ ಓನ್ಲಿ ಕಿರಣ್ ಬಟ್ ಆಲ್ಸೋ ಸೀಮಾ. ಈಗ ನೋಡಿ, ಇಲ್ಲಿ ಫಸ್ಟೇ ನಾನು ವರ್ಬ್ ಹಾಕ್ತಿದ್ದೀನಿ, ಈ ಅಬ್ಯೂಸ್ಡ್ ನಾಟ್ ಓನ್ಲಿ ಕಿರಣ್ ಅಂದರೆ ಅವನು ಕಿರಣ್ ಮತ್ತು ಸುಮಾ ಇಬ್ಬರನ್ನೂ ಅಬ್ಯೂಸ್ ಮಾಡ್ದ, ಅಂದರೆ ಕೆಟ್ಟದಾಗಿ ಬೈದ. ಇಂಗ್ಲೀಷ್ ಅದಕ್ಕೆ ಅಬ್ಯೂಸ್ ಅಂತೀವಿ. ಸೊ ಇಲ್ಲಿ ಯಾರಿಬ್ಬರ ಮೇಲೆ ಆಯಿತು? ಕಿರಣ್ ಆ್ಯಂಡ್ ಸೀಮಾ ಮೇಲೆ ಅಲ್ವಾ? ಸೊ ಆ ಎರಡೂ ನೌನ್ಗಳ ಹಿಂದೆ ನಾನು ನಾಟ್ ಓನ್ಲಿ ಹಾಕ್ತಾ ಇದ್ದೀನಿ. ಹಿ ಅಬ್ಯೂಸ್ಡ್ ಫಸ್ಟ್ ಹೇಳಿಬಿಡಿ ಅದನ್ನು. ಅಂದರೆ ಇಲ್ಲಿ ಕಿರಣ್ ಮತ್ತು ಸೀಮಾ ಮೇಲೆ ಇಬ್ಬರ ಮೇಲೆ ಕಾಮನ್ ಥಿಂಗ್ ಏನಾಯಿತು? ಅಬ್ಯೂಸ್ ಆಯ್ತಲ್ವಾ? ಸೊ ಅದನ್ನು ಫಸ್ಟೇ ಹೇಳಿಬಿಡಿ. ಹಿ ಅಬ್ಯೂಸ್ಡ್ ನಾಟ್ ಓನ್ಲಿ ಕಿರಣ್ ಬಟ್ ಆಲ್ಸೋ ಸೀಮಾ, ಅಂದರೆ ಕಿರಣ್ಗೂ ಅವನು ಬೈದ, ಸೀಮಾಗೂ ಬೈದ. ಓಕೆ, ಈಗ ನೋಡಿ, ಹಿ ನಾಟ್ ಓನ್ಲಿ ಅಬ್ಯೂಸ್ಡ್ ಕಿರಣ್. ನೋಡಿ ಇಲ್ಲಿ ಅಬ್ಯೂಸ್ಡ್ ಪೊಸಿಷನ್ ಈ ಕಡೆ ಬಂತು. ಹಿ ನಾಟ್ ಓನ್ಲಿ ಅಬ್ಯೂಸ್ಡ್ ಕಿರಣ್ ಬಟ್ ಆಲ್ಸೋ ಬೀಟ್ ಹಿಮ್, ಅಂದರೆ ಅವನು ಕಿರಣ್ ಮೇಲೆ ಎರಡು ಕೆಲಸ ಮಾಡ್ದ. ಕಿರಣ್ಗೆ ಬೈದಿದ್ದು ಮಾತ್ರನೇ ಅಲ್ಲ, ಅವನಿಗೆ ಹೊಡೆದ ಕೂಡ. ಬಟ್ ಇಲ್ಲೇನು ಹೇಳ್ತಿದ್ದೀವಿ? ಕಿರಣ್ಗೆ ಮಾತ್ರ ಅಲ್ಲ, ಸೀಮಾಗೂ ಕೂಡ ಬೈದ. ಸೊ ಒಂದೇ ಕಾಮನ್ ವರ್ಬ್ ಇದೆ ಅಲ್ವಾ ಇಲ್ಲಿ, ಆದ್ರಿಂದ ಆ ವರ್ಬ್ನ ಫಸ್ಟೇ ಹಾಕಿ ಆ ಎರಡು ವಿಷಯಗಳ ಹಿಂದೆ ನಾಟ್ ಓನ್ಲಿ ಹಾಕಿ, ಅಂದರೆ ಕಿರಣ್ ಅಂಡ್ ಸೀಮಾ ಹಿಂದೆ ನಾಟ್ ಓನ್ಲಿ ಹಾಕಿ. ಬಟ್ ಇಲ್ಲಿ ಎರಡು ವರ್ಬ್ ಇದೆ ಅಲ್ವಾ, ಕಿರಣ್ಗೆ ಒಂದು ಮಾಡ್ದ, ಕಿರಣ್ಗೆ ಮತ್ತೊಂದು ಕೂಡ ಮಾಡ್ದ. ಸೊ ಅವಾಗ ನಾಟ್ ಓನ್ಲಿನ ಫಸ್ಟ್ ಹಾಕ್ಬಿಡಿ. ಹಿ ನಾಟ್ ಓನ್ಲಿ ಅಬ್ಯೂಸ್ಡ್ ಕಿರಣ್ ಬಟ್ ಆಲ್ಸೋ ಬೀಟ್ ಹಿಮ್. ಸೊ ಸಿಂಪಲ್ ಏನಂದ್ರೆ ಎರಡು ವರ್ಬ್ಗಳ ಹಿಂದೆ ನಾಟ್ ಓನ್ಲಿ ಬರ್ತಾ ಇದೆ, ಇಲ್ಲಿ ಎರಡು ನೌನ್ಗಳ ಹಿಂದೆ ನಾಟ್ ಓನ್ಲಿ ಬರ್ತಾ ಇದೆ. ಇದನ್ನ ತಲೆ ಒಳಗಿಟ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ನೋಡಿ, ಹಿಸ್ ಲಾಸ್ಟ್ ನಾಟ್ ಓನ್ಲಿ ಹಿಸ್ ಜಾಬ್ ಬಟ್ ಆಲ್ಸೋ ಈಸ್ ಹೋಮ್. ರೈಟ್, ಅಂದರೆ ಅವ್ನ ಜಾಬ್ ಕಳ್ಕೊಂಡಿದ್ದು ಮಾತ್ರನೇ ಅಲ್ಲ, ಮನೇನ ಕೂಡ ಕಳ್ಕೊಂಡ. ಹಿಸ್ ಜಾಬ್, ಹಿಸ್ ಹೋಮ್, ಅವೆರಡು ಹಿಂದೆ ನಾಟ್ ಓನ್ಲಿ ಬರ್ತಾ ಇದೆ. ಸೊ ವರ್ಬ್ನ ಫಸ್ಟೇ ಹಾಕಿ. ಹಿ ಸ್ಪೀಕ್ಸ್ ಇಂಗ್ಲಿಷ್ ನಾಟ್ ಓನ್ಲಿ ಕರೆಕ್ಟ್ಲಿ ಬಟ್ ಆಲ್ಸೋ ಫ್ಲೂಯೆಂಟ್ಲಿ. ಇಲ್ಲಿ ಕರೆಕ್ಟ್ಲಿ ಆ್ಯಂಡ್ ಫ್ಲೂಯೆಂಟ್ಲಿ ಅಡ್ವರ್ಬ್ಗಳು. ಅವ್ನು ಬರೀ ಕರೆಕ್ಟಾಗಿ ಮಾತ್ರ ಮಾತಾಡಲ್ಲ, ಫ್ಲೂಯೆಂಟ್ ಆಗಿ ಕೂಡ ಮಾತಾಡ್ತಾನೆ. ರೈಟ್, ಸೊ ಇವೆಲ್ಲ ಒಂದೇ ಸರಿ ನೋಡಿದ್ರೆ ಬರಲ್ಲ. ಆಮೇಲೆ ನೋಟ್ಸ್ ಮಾಡಿಕೊಂಡು ನಿಮ್ಮ ಓನ್ ಸೆಂಟೆನ್ಸ್ ಇದೇ ಥರ ಮಾಡಿ, ನೌನ್ ಚೇಂಜ್ ಮಾಡಿ, ನಿಮ್ಮ ಹೊಸ ನೌನ್ ಹಾಕಿ, ವರ್ಬ್ಗಳು ಚೇಂಜ್ ಮಾಡಿ, ಅಡ್ಜೆಕ್ಟಿವ್ಸ್ ಚೇಂಜ್ ಮಾಡಿ. ಸೊ ಇವೆಲ್ಲದ್ರೂ ಲಿಸ್ಟ್ ಕೊಟ್ಟಿದ್ದೀನಲ್ವ ನಾನು, ವರ್ಡ್ಸ್ದು ಲಿಸ್ಟ್. ಸೊ ನೀವು ಮಾಡಿ ಕೂತ್ಕೊಂಡು ಬರೆದ್ರೆ ಬರುತ್ತೆ. ನೋಡೋದ್ರಿಂದ ಜಸ್ಟ್ ಗೊತ್ತಾಗುತ್ತಷ್ಟೇ, ನೀವು ಗೊತ್ತಾಗಿದ್ದನ್ನ ಮರಿಬೋದು. ಯು ಆರ್ ನಾಟ್ ಓನ್ಲಿ ಅ ಗುಡ್ ಟೀಚರ್ ಬಟ್ ಆಲ್ಸೋ ಅವರ್ ಕ್ಲೋಸ್ ಫ್ರೆಂಡ್. ವೈಲ್ ಮೇಕಿಂಗ್ ವಿಡಿಯೋಸ್ ಮಾಡುವಾಗ ಐ ಕನ್ಸಿಡರ್ ನಾಟ್ ಓನ್ಲಿ ದ ಟಾಪಿಕ್, ನನ್ನ ಟಾಪಿಕ್ನ ಮಾತ್ರ ಕನ್ಸಿಡರ್ ಮಾಡಲ್ಲ, ಬಟ್ ಆಲ್ಸೋ ದ ವ್ಯೂವರ್ಸ್, ಅಂದರೆ ನಿಮ್ಮನ್ನು ವ್ಯೂವರ್ಸ್ನ ಕೂಡ ನಾನು ಕನ್ಸಿಡರ್ ಮಾಡ್ತೀನಿ. ರೈಟ್, ಸೊ ಯಾವಾಗಲೂ ನಾಟ್ ಓನ್ಲಿ ಎರಡು ನೌನ್ ಇದ್ರೆ ನೌನ್ ಹಿಂದೆ ಬರಲಿ, ಎರಡು ವರ್ಬ್ ಹಿಂದೆ ಬರಲಿ. ರೈಟ್, ಬಟ್ ಎರಡು ವರ್ಬ್ಗಳು ಬೇರೆ ಬೇರೆ ಇದ್ದರೆ ನಾಟ್ ಓನ್ಲಿನ ಫಸ್ಟೇ ಹಾಕ್ಬಿಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾಟ್ ಓನ್ಲಿ ಮೊದಲೇ ಬಂದಿದೆ, ಯಾಕೆಂದರೆ ಅಬ್ಯೂಸ್ ಮತ್ತು ಬೀಟ್ ಎರಡು ವರ್ಬ್ಗಳು ಬೇರೆ ಬೇರೆ ಇರೋದ್ರಿಂದ. ರೈಟ್, ವಿಡಿಯೋ ಇನ್ನೊಂದ್ಸರಿ ನೋಡಿ ಬರ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನಾ ಏನು ಹೇಳ್ತಾ ಇದ್ದೀನಂತ. ಆ್ಯಂಡ್ ಇಲ್ಲಿ ನೋಡಿ ನೆಕ್ಸ್ಟ್, ಐ ನಾಟ್ ಓನ್ಲಿ ಲೈಕ್ ಯುವರ್ ಟೀಚಿಂಗ್ ಸ್ಟೈಲ್ ಬಟ್ ಆಲ್ಸೋ ಯುವರ್ ಕೇರಿಂಗ್ ನೇಚರ್. ಶಿ ಟೀಚಸ್ ಇಂಗ್ಲೀಷ್ ನಾಟ್ ಓನ್ಲಿ ಟು ಕಿಡ್ಸ್ ಬಟ್ ಆಲ್ಸೋ ಟು ಅಡಲ್ಟ್ಸ್. ಅಂದರೆ ಮಕ್ಕಳಿಗೆ ಮಾತ್ರ ಅಲ್ಲ ಅವಳು ಇಂಗ್ಲೀಷ್ ಹೇಳ್ಕೊಡೋದು, ಅಡಲ್ಟ್ಸ್ಗೂ ಕೂಡ, ಅಂದರೆ ದೊಡ್ಡವ್ರಿಗೆ. ಈಗ ನೋಡಿ ಏನು ಬರ್ತಾ ಇದೆ, ಹಿ ನಾಟ್ ಓನ್ಲಿ ಎಟ್ ದ ಹೋಲ್ ಪಿಜ್ಜಾ ಬಟ್ ಆಲ್ಸೋ 2 ಬರ್ಗರ್ಸ್. ಅವ್ನು ಪೂರ್ತಿ ಪಿಜ್ಜಾ ಮಾತ್ರ ತಿಂದಿಲ್ಲ, 2 ಬರ್ಗರ್ಸ್ನ ಕೂಡ ತಿಂದ. ಬಟ್ ಇನ್ನೊಂದು ನೋಡಿ, ಹಿ ನಾಟ್ ಓನ್ಲಿ ಎಟ್ ದ ಹೋಲ್ ಪಿಜ್ಜಾ ಬಟ್ ಆಲ್ಸೋ ಡ್ರ್ಯಾಂಕ್ ಅ ಬಾಟಲ್ ಆಫ್ ಕೋಕ್. ಇಲ್ಲಿ ಎರಡು ವರ್ಬ್ಸ್ ಇದೆ ಅಲ್ವಾ, ವರ್ಬ್ಸ್ನ ನೀವು ಹಾಕಬೇಕು. ನೀವು ಡ್ರ್ಯಾಂಕ್ನಲ್ಲಿ ಬಿಡಬಾರ್ದು. ಹಿ ನಾಟ್ ಓನ್ಲಿ ಎಟ್ ದ ಪಿಜ್ಜಾ ಬಟ್ ಆಲ್ಸೋ ಅ ಬಾಟಲ್ ಆಫ್ ಕೋಕ್ ಅನ್ಬಾರ್ದು. ಆ್ಯಂಡ್ ಸಬ್ಜೆಕ್ಟ್ನ ನೀವು ಹೇಳುವಾಗಲೂ ಕೂಡ ನಾಟ್ ಓನ್ಲಿನ ಯೂಸ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ನಾನು ಮಾತ್ರ ಅಲ್ಲ ನೀನೂ ಕೂಡ, ನೀನು ಮಾತ್ರ ಅಲ್ಲ ಅವರು ಕೂಡ ಅಂತ ಹೇಳೋವಾಗ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ನಾಟ್ ಓನ್ಲಿ ಯು ಬಟ್ ಆಲ್ಸೋ ಐ ಆಮ್ ಪ್ಲಾನಿಂಗ್ ಟು ಗೋ. ನೀನು ಮಾತ್ರ ಅಲ್ಲ ನಾನೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಹೋಗೋದಕ್ಕೆ ಅಂತ. ನಾಟ್ ಓನ್ಲಿ ಯು ಆರ್ ಅನ್ಬೇಡಿ, ನಾಟ್ ಓನ್ಲಿ ಯು ಅಷ್ಟೇ. ಮುಂದಕ್ಕೆ ನೆಕ್ಸ್ಟ್ ಸಬ್ಜೆಕ್ಟ್ನಲ್ಲಿ ಹೆಲ್ಪಿಂಗ್ ವರ್ಬ್ನ ಕೂಡ ಹಾಕಿ. ಐ ಆ್ಯಮ್ ಎರಡೂ ಬರಬೇಕಿಲ್ಲಿ. ಯಾವ ಟೆನ್ಸ್ನಲ್ಲಿ ನೀವು ಹೇಳ್ತಾ ಇದ್ದೀರೋ ಆ ಟೆನ್ಸ್ ಪ್ರಕಾರ. ಗೊತ್ತಾಯ್ತಲ್ಲ, ಸಬ್ಜೆಕ್ಟೇ ಈಗ ನಾಟ್ ಓನ್ಲಿ ಯು ಬಟ್ ಆಲ್ಸೋ ಐ ಅನ್ನೋದು. ರೈಟ್, ನೀ ಮಾತ್ರನೇ ಅಲ್ಲ ನಾನೂ ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ನಾಟ್ ಓನ್ಲಿ ಐ ನೋಡಿ, ಆ್ಯಮ್ ಬರಬಾರ್ದು ಇಲ್ಲಿ ಫಸ್ಟ್ ಸಬ್ಜೆಕ್ಟ್. ನಾಟ್ ಓನ್ಲಿ ಐ ಬಟ್ ಆಲ್ಸೋ ಯು ಆರ್ ಗೋಯಿಂಗ್ ದೇರ್. ನಾನು ಮಾತ್ರ ಅಲ್ಲ ನೀನು ಅಲ್ಲಿಗೆ ಹೋಗ್ತಾ ಇದೆಯಾ, ಅಂದರೆ ನಾವಿಬ್ಬರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನಾಟ್ ಓನ್ಲಿ ಐ ಆಮಲ್ಲ, ನಾಟ್ ಓನ್ಲಿ ಐ ಬಟ್ ಆಲ್ಸೋ ಫಸ್ಟೇ ಬರಬೇಕು. ನಾನು ಹೇಳಿದೆ ಬಟ್ ಆಲ್ಸೋ ಜೊತೆಗೆ ಇಡಿ, ಬಟ್ ಆಲ್ಸೋ ಯು ಆರ್ ಗೋಯಿಂಗ್ ದೇರ್. ನೆಕ್ಸ್ಟ್, ನಾಟ್ ಓನ್ಲಿ ಸುಮಾ
ಬಟ್ ಆಲ್ಸೋ ಸೀಮಾ ಇಸ್ ಕಮಿಂಗ್ ವಿತ್ ಅಸ್. ಸುಮಾ ಮಾತ್ರ ಅಲ್ಲ, ಸೀಮಾನು ನಮ್ಮ ಜೊತೆಗೆ ಬರ್ತಾ ಇದ್ದಾಳೆ. ನಾಟ್ ಓನ್ಲಿ ಸುಮಾಸ್ ಫ್ರೆಂಡ್ಸ್ ಬಟ್ ಆಲ್ಸೋ ಸೀಮಾಸ್ ಫ್ರೆಂಡ್ಸ್ ಆರ್ ಕಮಿಂಗ್ ವಿತ್ ಅಸ್. ಸೊ ಇಲ್ಲಿ ಪ್ಲೂರಲ್ ಇದೆ ಅಲ್ವಾ, ಅದರಿಂದ ಆರ್ ಬಂತು. ಆರ್ ಯಾವಾಗಲೂ ಅದ್ರ ಹಿಂದೆ ಇರೋ ಸಬ್ಜೆಕ್ಟ್ನ ಪ್ರಕಾರ ಚೇಂಜ್ ಆಗುತ್ತೆ. ಅಂದರೆ ಸೆಕೆಂಡ್ ಸಬ್ಜೆಕ್ಟ್ ಅಂದರೆ ಏನು, ಬಟ್ ಆಲ್ಸೋ ಆದಮೇಲೆ ಏನಿದೆ ನೋಡಿ, ಸೀಮಾಸ್ ಫ್ರೆಂಡ್ಸ್ ಪ್ಲೂರಲ್ ಅಲ್ವಾ, ಆರ್ ಬರುತ್ತೆ. ಐ ಇದ್ದಿದ್ರೆ ಆ್ಯಮ್ ಬರ್ತಿತ್ತು, ಯು ಇದ್ದಿದ್ರೆ ಆರ್ ಬರ್ತಿತ್ತು. ಸೊ ಸೆಕೆಂಡ್ ಸಬ್ಜೆಕ್ಟ್ ಏನಿದೆಯೋ ಅದಕ್ಕೆ ತಕ್ಕಂಥ ಪ್ರೊನೌನ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾಟ್ ಓನ್ಲಿ ಸುಮಾ ಬಟ್ ಆಲ್ಸೋ ಹರ್ ಫ್ರೆಂಡ್ಸ್ ಆರ್. ಯಾಕೆಂದರೆ ಹರ್ ಫ್ರೆಂಡ್ಸ್ ಅನ್ನೋದು ಪ್ಲೂರಲ್. ಇಲ್ಲಿ ಸುಮಾ ಇದೆ ಫಸ್ಟ್ ಸಬ್ಜೆಕ್ಟ್, ಸೊ ಅದು ಬಿಟ್ಬಿಡಿ. ಬಟ್ ಆಲ್ಸೋ ಆದಮೇಲೆ ಏನಿದೆ ಅದನ್ನು ನೋಡಿ, ರೈಟ್? ಸೊ ಗೊತ್ತಾಯ್ತಲ್ಲ.